ನಮಸ್ತೆ ಎಲ್ಲ ಹೋರಿ ಹಬ್ಬದ ಅಭಿಮಾನಿಗಳಿಗೆ. ನನ್ನ ಹೆಸರು ನಂದೀಶ ಅಂತ ಹೇಳ್ಬಿಟ್ಟು. ಇದು ನಮ್ಮ ಗೆಳೆಯ ಮಹೇಶಣ್ಣವರ ಕೊಲೆಗಾರ ಅನ್ನೋ ಹೋರಿ. ಇದು ನಮ್ಮ ತಡಸನಹಳ್ಳಿ ಗ್ರಾಮದಲ್ಲಿದೆ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ತಡಸನಹಳ್ಳಿ ಗ್ರಾಮದಲ್ಲಿದೆ ಈ ಹೋರಿ. ಇದು ನಮಗೆ ಪರ್ಟಿಕ್ಯುಲರಾಗಿ 2014ನೇ ಇಸ್ವಿಲಿ ನಾವು ತಮಿಳುನಾಡಿಂದ ಬ್ಯಾಡ್ರಹಳ್ಳಿ ಅನ್ನೋ ಊರಿಂದ, ಕುಂಚಟ್ಟಿ ತಾಲೂಕು ಬ್ಯಾಡ್ರಹಳ್ಳಿ ಅನ್ನೋ ಊರಿಂದ ತೊಗೊಂಬಂದಿದ್ದು. ಇದು ನಾವು ಅಲ್ಲಿ ಗುರುರಾಜು ಮತ್ತು ಗಣೇಶನವರು ಈ ಹೋರಿ ನಮಗೆ ಕೊಡಿಸಿದ್ರು. ನಾವು ತಂದಾಗ ಜೊತೆ ತಂದಿದ್ವಿ. ಎರಡು ಹೋರಿ ಇದ್ವು. ಇದು ಇವಾಗ ಸದ್ಯಕ್ಕೆ ಇದು ಒಂದಿದೆ ನಮ್ಮ ಹತ್ರ, ಇನ್ನೊಂದು ಹೋರಿ ಸೇಲ್ ಮಾಡಿದ್ದೀವಿ. ಇದನ್ನ 2014ರಿಂದ ನಮ್ಮ ಮನೆಗೆ ಬಂದ ಮೇಲೆ ಇದರಲ್ಲೇ ಹಬ್ಬ ಮಾಡ್ತಾ ಇರೋದು ನಾವು. ಮೊದಲು ಇದ್ರ ಜೊತೆ ಇರೋ ಹೋರಿ ಮೇಲೆ ಭಾಳ ನಿರೀಕ್ಷೆ ಇಟ್ಟಿದ್ವಿ ಹಬ್ಬಕ್ಕೆ. ನಾವು ಇದ್ರ ಮೇಲೆ ಅಷ್ಟು ನಿರೀಕ್ಷೆ ಇಟ್ಟಿರಲಿಲ್ಲ. ಏನೋ 2 ಹೋರಿಲಿ ಒಂದು ಹೋರಿ ನೋಡಿದ್ರೆ ಒಂದು ಮೋಹ, ಒಂದು ವ್ಯಾಮೋಹ ಅಂತಾರಲ್ಲ ಆ ಥರ. ಬಟ್ ನಮ್ಮ ನಿರೀಕ್ಷೆ ಹುಸಿ ಮಾಡಿ ನಮಗೆ ಅಪಾರ ಅಭಿಮಾನಿಗಳನ್ನು ಕೊಟ್ಟು ನಿರೀಕ್ಷಿತವಾಗಿ ಹಬ್ಬಕ್ಕೆ ತಂದು ಹೋರಿ ಅಪಾರವಾಗಿ ಹೆಸರು ಮಾಡಿದ್ವು ಅಂದ್ರೆ ಇದು ನಮ್ಮ ಕೊಲೆಗಾರ. ಇದು ನಮ್ಮೂರು ತಡಸನಹಳ್ಳಿ ಹಬ್ಬದಲ್ಲಿ ಬಿಟ್ಟಿದ್ವಿ, ಬಟ್ ಅವಾಗ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿರಲಿಲ್ಲ. ಬಟ್ ಒಂದ್ಸರಿ ಕಾರ್ತಿಕ ಹಬ್ಬದಾಗ ಹಬ್ಬ ಮಾಡಿದ್ವಿ. ಇದ್ರ ನಿಜ ಸ್ವರೂಪ ಅವಾಗ ತೋರಿಸಿ ಅವತ್ತಿಂದ ಶುರು ಮಾಡಿದ ಹಬ್ಬ ಇವತ್ತಿಗೆ ಹಿಂತಿರುಗಿ ನೋಡಿದ್ದೇ ಇಲ್ಲ. ಕೊಲೆಗಾರ ಅಂತ ಸರ್ ಅದು ನಿಜ ಕಾಗ್ತಾಳಿ ಏನೋ ಗೊತ್ತಿಲ್ಲ. ಬಟ್ ಏನೋ ಒಂದು ಫ್ರೆಂಡ್ಸ್ ಮಧ್ಯೆ ಡಿಸ್ಕಸ್ ಆಗಿ ಹೆಸರು ಇಟ್ಟಿವಿ. ಅದು ಈ ರೇಂಜಿಗೆ ಫೇಮಸ್ ಆಗುತ್ತೆ, ಒಂದು ಬ್ರ್ಯಾಂಡ್ ಆಗುತ್ತೆ ಅಂತ ನಿಜವಾಗ್ಲೂ ನಮಗೆ ಗೊತ್ತಿಲ್ಲ. ಆ ಹೆಸರು ಬಂದಿದ್ದೆ ಒಂದು ಅನಿರೀಕ್ಷಿತ. ಇದು ಹೆಸರು ಕೊಲೆಗಾರ ಅಂತೇಳಿ ಇಲ್ಲಿವರೆಗೂ ಯಾವ ಜೀವಕ್ಕೂ ಹಾನಿ ಮಾಡಿಲ್ಲ. ಎಂಟರ್ಟೈನ್ಮೆಂಟ್ ಒಂಥರ ನಮ್ಮ RCB ಟೀಮ್ ಇದ್ದಂಗೆ ಐತೆ. ಯಾರ ಜೀವಕ್ಕೂ ಧಕ್ಕೆ ಇಲ್ಲ, ಬಟ್ ಎಂಟರ್ಟೈನ್ಮೆಂಟ್ಗೆ ಕೊರತೆ ಇಲ್ಲ. ಸರ್ ಅದ್ರ ಮೂಡ್ ಮೇಲೆ ಡಿಪೆಂಡ್ ಸರ್. ನಿಂತು ಆಕ್ಷನ್ನು ಮಾಡುತ್ತೆ, ಟೈಮಲ್ಲಿ ರನ್ನಿಂಗು ಮಾಡುತ್ತೆ. ಸೊ ಅಕಾಡದ ಮೇಲೆ ಡಿಪೆಂಡ್, ಅದ್ರ ಮೂಡ್ ಮೇಲೆ ಡಿಪೆಂಡ್. ಓಡ್ತಾ ಇತ್ತು ಅಂದ್ರೆ ಸ್ಪೀಡಾಗಿ ಹೋಗಿ ಪಾಸ್ ಆಗ್ಬಿಡುತ್ತೆ ಸರ್. ಯಾರಾದ್ರೂ ಕೈ ಹೊಡೆದ್ರು ಹಿಡಿಯಕ್ಕೆ ಟ್ರೈ ಮಾಡಿದ್ರು ಅಂದ್ರೆ ಸಡನ್ ಆಗಿ ಬ್ರೇಕ್ ಹಾಕಿ ಅಟ್ಯಾಕ್ ಮಾಡುತ್ತೆ ಸರ್ ಆ ಥರ. ಸರ್ ಹಬ್ಬಗಳು ಎಷ್ಟು ಮಾಡಿದೆ ಅಂದ್ರೆ ಲೆಕ್ಕ ಇಲ್ಲ ಸರ್. ಅಪಾರ ಅಭಿಮಾನಿಗಳು ಎಲ್ಲ ಬೇರೆ ಊರುಗಳಿಂದ ನಾವಾಗೆ ಹಿಡ್ಕೊಂಡು ಹೋಗೋದಕ್ಕಿಂತ ಅಭಿಮಾನಿಗಳು ಅವ್ರಿಗೋಸ್ಕರ ನಮ್ಮೂರಿಗೆ ತಗೊಂಬರಿ ಅಂತ ಕರ್ಸ್ಕೊಂಡಿರೋ ಜಾಸ್ತಿ. ಬಟ್ ಸಿಕ್ಕಾಪಟ್ಟೆ ಊರಲ್ಲಿ ಹಬ್ಬ ಮಾಡಿದ್ವಿ. ಹೆಚ್ಚು ಕಮ್ಮಿ ಅಂದಾಜು ಲೆಕ್ಕದಲ್ಲಿ ಹೇಳ್ಬೇಕು ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಹಬ್ಬಗಳು ಹಾಕವಲ್ಲ ಅದರ 50% ಹಬ್ಬಗಳು ಮಾಡಿದ್ವಿ ನಾವು. ಯಾವುದೋ ಒಂದು 50% ಬಿಟ್ಟಿರೋದು, ಇನ್ನು 50% ಎಲ್ಲ ಊರ ಹಬ್ಬಗಳು ಮಾಡಿದ್ವಿ. ಲಾಸ್ಟ್ ಟೈಮು ಈ ವರ್ಷದಲ್ಲೇ ಒಂದು 4 ಊರಲ್ಲಿ ಬಂಪರ್ ಹೊಡೆದಿದ್ವಿ. ಫಸ್ಟ್ ಪ್ರೈಸ್ ಬಾಳೆಂಬಿಡ, ಹಾನಗಲ್ ತಾಲೂಕು ಬಾಳೆಂಬಿಡದಲ್ಲಿ, ಹುಲ್ಲಿಂಕೊಪ್ಪದಲ್ಲಿ, ಹಾನಗಲ್ ಬುಲೆಟ್ಟು, ಒಂದು ಬಜಾಜ್ ಸಿಟಿ 100 ಬೈಕು, ಬಂಗಾರ ಕುಬ್ಟೂರಲ್ಲಿ, ಸೂಡಂಬೆಲ್ಲಿ, ಇನ್ನು ಬೇಜಾನ್ ಇದಾವೆ ಸರ್. ಟೋಟಲ್ ಇದುವರೆಗೂ 6 ಬಂಪರ್ ಹೊಡೆದಿದೆ ಸರ್. ಇದು 6 ಬಂಪರ್ ಹೊಡೆದಿದೆ. ಅದರಲ್ಲಿ 3 ಬೈಕು, 3 ಬಂಗಾರ ಸರ್. ಸರ್ ಅದನ್ನ ಮಾತಲ್ಲಿ ಹೇಳೋಕ್ಕಾಗಲ್ಲ ಸರ್. ನೋಡ್ಬೇಕು ನೀವು ಅದ್ರ ಹಬ್ಬದಿಂದ ಅದ್ರ ಅಭಿಮಾನಿಗಳು ಜನಸಾಗರ ಬರುತ್ತಲ್ಲ ಅದ್ರಲ್ಲಿ ನೋಡ್ಬೇಕು. ಇದು ತುಂಬಾ ಸಿಕ್ಕಾಪಟ್ಟೆ. ಸ್ಕೂಲಲ್ಲಿ ಡಯಾಸ್ ಮೇಲೆ ಹೆಸರು ಬರೀತಾರೆ ಸರ್ ಮಕ್ಕಳು, ಕೊಲೆಗಾರ 300 ಅಂತೇಳಿ. ಆ ರೇಂಜಿಗೆ ಅಲ್ಲಿಂದ ಹಿಡಿದು ಹೋಗ್ಲಿ, ಸ್ಕೂಲ್ ಮಕ್ಕಳು ಬೇಡ, ತೊಟ್ಲಾಗಿರೋ ಮಕ್ಕಳಿಗೆ ಕೊಲೆಗಾರ 300 ಅಂದ್ರೆ ಅಳೋದು ನಿಲ್ಲಿಸ್ತಾವ. ಆ ರೇಂಜಿಗೆ ಇದೆ ಸರ್ ಇದ್ರದ್ದು. ನಮ್ಗೆ ಆಕ್ಚುಲಿ ಇದು ಹೋರಿ ಸಿಕ್ಕಿರೋದೇ ನಮ್ಮ ಅದೃಷ್ಟ ಸರ್. ಇದು ನಮ್ಮ ದೋಸ್ತ ತಗೊಂಬಂದ್ಮೇಲೆ ಒಂದ್ಸರಿ 2016ರಲ್ಲಿ ಕಳೆದಿತ್ತು ಸರ್. ಇದು ನಮ್ಮ ಮನೆ ಬಂದು 2 ವರ್ಷಕ್ಕೆ ಕೊರಟೀಕೆರೆ ಹಬ್ಬದಲ್ಲಿ ಮಿಸ್ ಆಗಿದ್ದು. ಸತತವಾಗಿ 1 ತಿಂಗಳು 20 ದಿವಸ ನಮ್ಮ ಕೈಗೆ ಸಿಕ್ಕಿಲ್ಲ ಸರ್. ಇದು ಕೊರಟೀಕೆರೆಗೆ ಹೋಗಿದ್ದು ಸರ್ವಂಡ್ ಹೆಚ್ಚು ಕಮ್ಮಿ 100-150 ಕಿಲೋಮೀಟರ್ ಸುತ್ತ ಹೊಡ್ಕೊಂಡು 1 ತಿಂಗಳು 20 ದಿವಸ ಆದ್ಮೇಲೆ ಸಿಕ್ಕಿದೆ ಸರ್. ಇದು ಸರ್ ಮಾಮೂಲಿ ಎಲ್ಲ ಕಾಡಿನ ಬೆಳೆದ ಜಾತಿ ಇದು. ಈ ಜಾತಿ ತುಂಬಾ ಕಾಡು. ಇದು ನಂಬಿದ್ರೆ ನಂಬುತ್ತೆ, ಮಿಸ್ ಆದರೆ ಮುಗೀತು ಸರ್. ಇದು ಸಿಗಲ್ಲ, ಕಾಡಿನಲ್ಲಿ ಬೆಳೆದಿರೋದಲ್ಲ. ಸೊ ಗುಡ್ಡ ಬಿದ್ದಿದ್ದು ಸಿಗಲಿಲ್ಲ ನಮಗೆ ಬೇಗ. ಲಾಸ್ಟ್ ಬಲಿ ಹಾಕಿ ಹಿಡಿಬೇಕಿದ್ನ, ಬಲಿ ಇಲ್ಲದೆ ಸಿಗಲ್ಲ. ಹಬ್ಬದಾಗಿದ್ದು ಬಂದಿರೋ ಕೋಪ ಆವೇಶಕ್ಕೆ ಯಾರು ಓನರ್ ನಮ್ಮ ದೋಸ್ತ್ ಮಹೇಶ್ ಅಣ್ಣವರು ಸತ್ಗೆ ಹೋಗಿ ಸಡನ್ನಾಗಿ ಮುಟ್ಟಂಗಿಲ್ಲ, ಕೊಕ್ಕಿ ಹಾಕಿ ಹಿಡಿಬೇಕು. ಬಟ್ ಆ ಟೈಮಲ್ಲಿ ಕೊಕ್ಕಿಗೆ ಮಿಸ್ ಆಗಿದ್ದು ಗುಡ್ಡ ಬಿತ್ತು. ಅಲ್ಲೇ 1 ತಿಂಗಳು 20 ದಿವಸ ಕಾಡಿನಲ್ಲೇ ಇದ್ದು. ಬಟ್ ಕ್ರೂರ ಮೃಗಗಳು ಜಾಸ್ತಿ. ಎಷ್ಟೋ ಎತ್ತುಗಳು ಗುಡ್ಡ ಬಿದ್ದು ಕ್ರೂರ ಮೃಗಗಳಿಗೆ ಬಲಿಯಾಗಿದ್ದು ಭಾಳ ಉಂಟು. ಬಟ್ ಇದು ಹಂಗಲ್ಲ, ಡಿಫ್ರೆಂಟ್ ಆಗಿ ಯಾರ ಕೈಗೆ ಸಿಕ್ಕಿಲ್ಲ, ಏನಾಗಿಲ್ಲ. ಇದ್ರಲ್ಲಿ ಹಾಕಿರೋದು ಒಂದು ರಿಬ್ಬನ್ನ ಮಿಸ್ ಮಾಡ್ಕೊಳ್ಳಂಗೆ ಅದೇ ಯಾವ ಸ್ಟೇಜಲ್ಲಿ ಕಳೆದಲ್ಲ ಅದೇ ಸ್ಟೇಜಲ್ಲಿ ನಮಗೆ ರಿಟರ್ನ್ ಸಿಕ್ಕಿದೆ ಸರ್. ಅದು ನಮಗೆ ಖುಷಿ. ಇಲ್ಲ ಸರ್, ಇಲ್ಲ ಅಪ್ಪ ಮೊದ್ಲಿಗೆಲ್ಲ ಇನ್ನು ಬಂದು ಹೊಸದಾಗೆಲ್ಲ 2 ವರ್ಷ ಅಷ್ಟು ಮನೆಯದು ರೂಢಿ ಇದ್ದಿಲ್ಲ. ಬಟ್ ಸಿಕ್ಕಾಪಟ್ಟೆ ಹುಡುಕಿದೀವಿ ಸರ್. 1 ತಿಂಗಳು ತನಕ ಹುಡುಕಿದ್ದಾರೆ. 1 ತಿಂಗಳು 20 ದಿವಸ ಹುಡುಕಿ ಅಭಿಮಾನಿಗಳು ಆಲ್ರೆಡಿ ಅವಾಗ ಸಂಪಾದನೆ ಮಾಡಿದ್ರು. ಕೊಲೆಗಾರ ಎಲ್ಲಿ ಹೋದ್ರು, ಅಣ್ಣ ನಮ್ಮೂರಾಗೈತಿ, ಇವತ್ತು ನಮ್ಮೂರಾಗೈತಿ ಅಂತ ಜನರ ಸಹಕಾರ ಅವ್ರು ಫೋನ್ ಮಾಡಿದ್ರು. ಎಲ್ಲ ಫ್ರೆಂಡ್ಸ್ ಸಹಕಾರ, ಎಲ್ಲರೂ ಇಲ್ಲಿ ಐತಿ ಅಂತ ನ್ಯೂಸ್ ಗೊತ್ತಾದ ತಕ್ಷಣ ಎಲ್ಲರೂ ಬೈಕ್ ಹಾಕಿ ಅಲರ್ಟ್ ಹಾಕಿದ್ವಿ. ಹಂಗೋಗಿ ಹಿಡ್ಕೊಂಬಂದಿದ್ದು ಸರ್. ಇದು ಲಾಸ್ಟಿಗೆ ಮುಗುಳಿಕೊಪ್ಪ ಅಂತ, ಮುಳುಕೊಪ್ಪ ಬಸವಣ್ಣ ಅಂತ ಇದೆ, ಆ ಕೆರೆಯ ಅಡಿಯಲ್ಲೇ ಸಿಕ್ಕಿತ್ತು ಸರ್. ಇದು ದೇವಸ್ಥಾನದ ಬೈಲಲ್ಲಿ. ಯಾರಿಗೂ ಸಿಕ್ದಂಗೆ ಆಟ ಆಡ್ತಿದ್ದೆ. ಇವಾಗ ಕಾಣಿಸ್ತು ಅಂದ್ರೆ
ನಾವು ಯಾರೋ ನಮಗೆ ಗೊತ್ತಿರೋರು ಇಲ್ಲ ಟಾರ್ಚ್ ಬೆಳಕು ಕಾಣ್ತು ಅಂದ್ರೆ ಮಂಡಿ ಊರಿ ಬಂಡಿ ಹಚ್ಚಂದಲ್ಲಿ ಹುಕ್ಕನದ್ರಿ ಸರ್ ಅಲ್ಲೇ ಸಿಕ್ಕರೂ ಕಾಣಿಸ್ತಿರಲಿಲ್ಲ, ಅಷ್ಟು ನಾಲೆಜ್ ಇದೆ. ಸೊ ಆಮೇಲೆ ಒಂದ್ಸರಿ ಬೇರೆ ಇದ್ರ ಜೊತೆಗಿರೋ ಎತ್ಗಳು ತಗೊಂಡು ಹೋಗಿ ಅವನ್ನೆಲ್ಲ ತೋರಿಸಿ ಸಡನ್ ಆಗಿ ಹಿಡಿದಿದ್ದು. ಇದುವರೆಗೂ ಯಾವ ಹಬ್ಬ ನಿಮಗೆ ಖುಷಿ ಕೊಟ್ಟಿದೆ ಸರ್? ಈ ಹೆತ್ ಮಕ್ಕಳಿಗೆ ಯಾವ ಮಗ ಮುದ್ದು ಅಂದ್ರೆ ಏನ್ ಹೇಳೋದು ಸರ್, ಮಾಡಿದ ಎಲ್ಲಾ ಹಬ್ಬನೂ ಖುಷಿ ಸರ್ ನಮಗೆ. ಕೆಲವೊಂದು ಐದಗರ ನಟನೆಗಳು ನಡೆದವು ಸರ್ ಹಬ್ಬದಲ್ಲಿ, ಷಡ್ಯಂತ್ರಗಳು ನಡೆದವು. ಅವೆಲ್ಲ ನಡೆದ್ಮೇಲೆ ಗೊತ್ತಾಗಿತ್ತು ಸರ್ ಇದು ಕ್ರೇಜ್ ಏನು ಅಂತೇಳಿ. ಏನೋ ಒಂದು ಮನುಷ್ಯ ಬಿದ್ಮೇಲೆ ಎದ್ದೇಳೋದು ಅಂತಾರಲ್ಲ ಆ ಥರ ಬಿದ್ದಾಗ ಗೊತ್ತಾಗಿತ್ತು ಸರ್ ನಮಗೆ ಇದಕ್ಕೆ ಎಷ್ಟು ಅಭಿಮಾನಿಗಳಿದ್ದಾರೆ, ಎಷ್ಟು ಇದು ಅಂತೇಳಿ. ಷಡ್ಯಂತ್ರಗಳಿಗೆ ಬಲಿಯಾಗೈತೆ ಸರ್, ಇಲ್ಲ ಅಂತ ಹೇಳಲ್ಲ. ಬಟ್ ಅದು ಷಡ್ಯಂತ್ರಗಳಿಂದ ಕೊಡವಿ ಎದ್ದ ಮೇಲೆ ನಮ್ಮನ್ನು ಯಾರು ಟಚ್ ಮಾಡೋಕ್ಕಾಗಿಲ್ಲ, ಮುಂದೆ ಆಗೋದಿಲ್ಲ ಸರ್. ಇದು ಇಟ್ಸ್ ಚಾಲೆಂಜ್ ಸರ್. ಇದು ಬೇಕಾದ್ರೆ ಷಡ್ಯಂತ್ರಗಳು ಬಿಟ್ಟರೆ ಪ್ರೀತಿ ಅಭಿಮಾನ ಹಬ್ಬ ಗೆಲ್ಲುತ್ತೆ ಹೊರತು ಬೇರೆ ಯಾವುದೂ ಇಲ್ಲ. ಇಷ್ಟು ಮಾತ್ರ ಹೇಳಬಲ್ಲಿ ಸರ್. ಹಬ್ಬ ಆ ಹಬ್ಬ ಈ ಹಬ್ಬ ಅಂತ ಏನಿಲ್ಲ ಸರ್. ಯಾವ ಹಬ್ಬಕ್ಕೆ ಹೋದ್ರೂ ಎಂಟರ್ಟೈನ್ಮೆಂಟಿಗೆ ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟ್ ಸರ್, ಕೊರತೆನೇ ಇಲ್ಲ. ಇವಾಗಿನ ಸರ್ ಎಲ್ಲರೂ ಹಬ್ಬದವರೆಗೆ ಕಟ್ಟಿದ್ದಾರೆ ಸರ್ ಜಾಸ್ತಿ. ನಾವು ಬಿಟ್ಟರೆ 8 ಸೇರಿನೂ ಬಿಡ್ತೀವಿ, 10 ಸೇರಿನೂ ಬಿಡ್ತೀವಿ ಸರ್. ಬಟ್ ನಮಗೆ ಪಾಳ್ಯ ಸಿಗಲ್ಲ ಸರ್. ನಾವು ರಾಜಮಾರ್ಗ ಸರ್, ಖಂಡಿ ಪಂಡಿ ತಂದು ಬಿಡಲ್ಲ. ಪಾಳ್ಯದಾಗ ತಂದು ಮಾಡ್ತೇವೆ, ನಿಯತ್ತಿನ ಹಬ್ಬ ಮಾಡ್ತೇವೆ. ಪಾಳ್ಯದಾಗ ಸಿಕ್ಕಾಗ 2 ಸರಿ 3 ಸರಿ ಬಿಟ್ಟಿದ್ದೀವಿ. ಒಂದು ಸರಿ ಹೈಯೆಸ್ಟ್ ಆಗಿ ಹೋರ್ ಕಡಿಮೆ ಇದ್ದಾಗ 6 ಸರಿಯಿಂದ 7 ಸರಿ ಬಿಟ್ಟಿದ್ದೀವಿ ಸರ್. ಅದು ಒಂದೇ ಹಬ್ಬ ಸರ್. ಅದಾದ್ಮೇಲೆ 3 ಸರಿ 4 ಸರಿ ಅಂದರೂ ನಾರ್ಮಲ್ಲು. ಏನೋ ಅಪರೂಪಕ್ಕೆ ದೊಡ್ಡ ಹಬ್ಬಕ್ಕೆ ಹೋದಾಗ 1 ಸರಿ 2 ಸರಿ. 1 ಸರಿ ಬಿಟ್ಟಿದ್ದಕ್ಕೆ ಬುಲೆಟ್ ತಗೊಂಡಿರೋದು ಹಾಂಗಲ್ಲಲ್ಲಿ. ಆ ರೇಂಜ್ ಕ್ರೇಜ್ ಸರ್. ನಮ್ಮ ಹೋರಿ ತಡ ಆದ್ಮೇಲೆ ಹೋರಿ ತಡ ಆಗಿ 10 ನಿಮಿಷ ನಮ್ಮ ಹುಡುಗರು ಬರಕ್ಕೆ ಬೇಕು ಸರ್. ಹಿಂದೆ ಅಷ್ಟು ಅಭಿಮಾನಿಗಳು ಇದಾರೆ ಸರ್. 4-5 ಜನ ಇಟ್ಕೊಂಡು ಹಬ್ಬ ಮಾಡ್ತಾರೆ ಹೋರಿ ಎಲ್ಲ. ಇದು 400 ಜನ 500 ಜನ ಇಟ್ಕೊಂಡು ಹಬ್ಬ ಮಾಡ್ತಾರೆ ಹೋರಿ ಹಬ್ಬಕ್ಕೆ. 4 ಲಕ್ಷ ಅಭಿಮಾನಿಗಳು ಹೊಂದಿದೆ ಸರ್. ಇದು 5 ಕೋಟಿ ಕನ್ನಡ ಜನತೆ 5 ಲಕ್ಷ ಅಭಿಮಾನಿಗಳು ಬರೀ ಇದು ಒಂದು ಹೋರಿಗೆ ಇದಾರೆ ಸರ್. ಜಾಸ್ತಿನೇ ಅನ್ಬೋದು. ಅಭಿಮಾನಿಗಳು ಸಂಪಾದಿಸಕ್ಕೆ ಏನು ಕಾರಣ? ಹಬ್ಬ ಸರ್, ಎಂಟರ್ಟೈನ್ಮೆಂಟ್. RCB ಕಪ್ ಗೆಲ್ಲ ಎದುರು ಇಷ್ಟಪಡ್ತಾರೆ. ಅದಂಗೆ ಇದನ್ನ ಹಂಗಲ್ಲ, ನಮ್ಮ ಬಂಪರ್ ಹೊಡೆದು ಹಬ್ಬ ಮಾಡಿ ಇಷ್ಟಪಡ್ತೀರಾ ಸರ್ ಜನ. ಇದು ನಾವಿಲ್ಲಿ ಊರಿಗೆ ಬರ್ಬೇಕಾದ್ರೆ ದೊಡ್ಡ ಫ್ಲೆಕ್ಸ್ ಆಗ್ತಿತ್ತು, ಅದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ಇದು ನಾನೇ ಮರ್ತಿದ್ದೆ ಆ್ಯಕ್ಚುಲಿ, ನೀವೇ ನೆನ್ಪು ಮಾಡಿದ್ರಿ. ಇದಕ್ಕೆ ಇನ್ನೊಂದು ಹೆಸರೇ ಇದೆ ಸರ್, ಕೊಲೆಗಾರ 300 ಅದಕ್ಕಿಂತ ಸಾಲು ಬ್ಯಾನರ್ಗಳ ಸರ್ದಾರ ಸರ್. ನಾವು ಒಂದು ದಿವಸ ಮೊಬೈಲ್ ಸ್ಟೇಟಸ್ ಅಲ್ಲಿ ಫ್ರೆಂಡ್ ಸರ್ಕಲ್ ಬೇರೆ ಬೇರೆ ಊರಲ್ಲಿ ಎಣಿಸಿರೋದು 19 ಫ್ಲೆಕ್ಸ್ ಸರ್. ಒಂದು ದಿವಸದ ಒಂದೇ ಅದು ಬಿಟ್ಟರೆ ಬೇರೆ ಬೇರೆ ಟೈಮ್ನೇ ಬೇರೆ ಬೇರೆ ಹಬ್ಬದ ಜಾತ್ರೆಗಳಾಗ್ಯಾವ ಸರ್. ಹೈಯೆಸ್ಟ್ ಆಗಿ ಫ್ಲೆಕ್ಸ್ ಹಾಕ್ಸ್ಕೊಂಡಿರೋ ಹೋರಿ ಅಂದ್ರೆ ಇದೆ ಸರ್. ಹೋರಿ ಹಬ್ಬದ ಇತಿಹಾಸದಲ್ಲೇ ಇದ್ರಷ್ಟು ಫ್ಲೆಕ್ಸ್ಗಳು ಇದ್ರಷ್ಟು ಬ್ಯಾನರ್ಗಳು ಯಾರಿಗೂ ಹಾಕಿಲ್ಲ. ತಮಿಳ್ನಾಡು ಸರ್, ಕುಂಚಟ್ಟಿ ತಾಲೂಕು ಬ್ಯಾಡರಹಳ್ಳಿ ಅಂತ ಒಂದು ಊರು ತಮಿಳ್ನಾಡಲ್ಲಿ, ಅಲ್ಲಿಂದ ತಂದಿದ್ದು ಸರ್. ಇದು ನೀವು ಹೋದಾಗ ಅದು ಹೇಗೆ ಸೆಲೆಕ್ಟ್ ಮಾಡಿ ಸರ್? ಇವಾಗ ಕಾಡಲ್ಲಿ ಬಿಟ್ಟಿರ್ತಾರೆ ಸರ್, ಯಾರು ಕಟ್ಟಿರಲ್ಲ, ದೂರಿಂದನೇ ತೋರಿಸ್ತಾರೆ ಕರುಗಳು. ನಮಗೆ ಯಾವ ಸೆಲೆಕ್ಟ್ ಹಾಕೋವಲ್ಲ ಅವ್ನು ನಾವು ಸೆಲೆಕ್ಟ್ ಮಾಡಿಬಿಟ್ಟು ಒಂದು 8 ದಿವಸ ಬಿಟ್ಟು ಬಲಿ ಹಾಕಿ ಹಿಡಿದು ಕೊಡ್ತಾರೆ ಸರ್ ನಮಗೆ. ನಾವೇನು ಹತ್ತಿರ ಹೋಗಿ ಮುಟ್ಟಿ ಟಚ್ ಮಾಡಿಲ್ಲ ನೋಡಿ ಚಾಯ್ಸ್ ಮಾಡೋ ಸೀನ್ ಇರಲ್ಲ. ದೂರದಿಂದ ನೋಡ್ಬೇಕು, ನಮಗೆ ಇಷ್ಟ ಅದು ತಗೊಂಬರ್ಬೇಕು ಸರ್. ಅಲ್ಲಿ ಅವರಿಗೆ ನಾವು ಹೇಳಿ ಬಂದು ಆ ಕರು ಬೇಕು ಅಂದಮೇಲೆ ನಮಗೆ ಬಲಿ ಹಾಕಿ ಹಿಡಿದು ಕೊಡ್ತಾರೆ ಸರ್. 7-8 ದಿವಸ ಟೈಮ್ ತಗೊಂಡು, ಅಷ್ಟು ಸುಲಭಕ್ಕೆ ಸಿಗಲ್ಲ. ಅಲ್ಲಿಂದ ತಂದು ನಮ್ಮ ಮಹೇಶ್ ಅಣ್ಣವ್ರು ಪಳಗಿಸಿ ಈ ಲೆಕ್ಕಕ್ಕೆ ತಂದು ನಾವೆಲ್ಲ ಸ್ಟಾರ್ಟಿಂಗ್ ಈ ಥರ ಮುಟ್ತಾನೆ ಇರಲಿಲ್ಲ. ಬಟ್ ಇವಾಗೆಲ್ಲ ಬಂದು ಸರ್ ರೂಢಿ ಆದಮೇಲೆ ಇಷ್ಟು ಪಕ್ಕದ ನಿಂತ್ಕೊಂಡಾಗ ಧೈರ್ಯ ಬಂದತಿ ಅಂದ್ರೆ ಅವ್ರು ಪಳಗಿಸಿರೋ ರೀತಿ, ಮೇಯಿಸಿರೋ ರೀತಿ. ಬಿಡೋದು ಇವಾಗೆಲ್ಲ ಹುಡುಗರು ಸ್ವಲ್ಪ ರೂಢಿ ಆದ್ಮೇಲೆ ಬಿಡ್ತಾರೆ ಸರ್. ಎಲ್ಲ ಹುಡುಗರು ಹೊರಗಡೆ ಅವ್ರು ಮಹೇಶ್ ಅಣ್ಣವರು ಗಂಗಾಧರ ಅಣ್ಣರು ಎಲ್ಲ ಹಿಡಿತಾರೆ. ಇವು ಮಲ್ಲಿಕಾಶು ಇಲ್ಲ ಇದಾರಲ್ಲ ಅಭಿಮಾನಿಗಳು ಎಲ್ಲ ನಾವೇ ಬಿಡೋದು. ಇವರೇ ಮಹೇಶ್ ಅಂತ ಹೇಳಿ ನಮ್ಮ ಕೊಲೆಗಾರ ಹೋರಿ ಮಾಲೀಕರು ಇವರೇ. ಇದನ್ನು ತಮಿಳ್ನಾಡಿಂದ ತಗೊಂಬಂದು ಲಾಲ್ನೆ ಪೂಲ್ನೆ ಪಾಶನೆ ಮಾಡಿ ಇಷ್ಟೆಲ್ಲ ಬೆಳೆಸಿ ಈ ಲೆಕ್ಕಕ್ಕೆ ಹೆಸರು ಮಾಡಿಸಿ ತಂದಿಟ್ಟಿರೋದು ಮಹೇಶ್ ಅಣ್ಣ ಇವರೇ. ಇವರು 2 ಗಂಡ್ಮಕ್ಳು ಇವರಿಗೆ, ಅದರ ಜೊತೆ 3ನೇ ಗಂಡ್ಮಗು ನೋಡ್ಕೊಂತ ಇದ್ದಾರೆ. ನಿಜವಾಗ್ಲೂ ಬೆಳಗ್ಗೆ ಸಾಯಂಕಾಲ ಫುಡ್ ಮೆಡಿಸಿನ್ ಇಂದ ಹಿಡಿದು ಎಲ್ಲ ಭಾಳ ಚೆನ್ನಾಗಿ ನೋಡ್ಕೊಂತ ಇದ್ದಾರೆ ಸರ್. ಇದನ್ನ ಅವ್ರ ವ್ಯಕ್ತಿತ್ವ ಸರ್. ಮೊದಲು ಓರಿ ಹಬ್ಬ ಮಾಡಿ 4 ಜನ ಗಳಿಸ್ಕೊಳ್ಳೋದು ದೊಡ್ಡ ಮಾತಲ್ಲ ಸರ್. ಬಂದು ಅಭಿಮಾನಿಗಳು ಎಲ್ಲರೂ ನಿಭಾಯಿಸಿ ಅವ್ರಿಗೆಲ್ಲ ಪ್ರೀತಿಯಿಂದ ಮಾತಾಡಿ ಬಂದವ್ರಿಗೆ ಸಣ್ಣ ಮಗು ಬಂದು ಎತ್ತು ನೋಡ್ಬೇಕು ಅಂದ್ರೆ ಹಿಡ್ಕೊಂಬಂದು ತೋರಿಸಿ ಅದು ಫೋಟೋ ತೆಗೆಸಿ ಕಳಿಸ್ತಾರೆ. ಸೊ ಆ ಒಂದು ಗುಣ ಇವ್ರಿಗೆ ಇಷ್ಟು ಹೆಸರು ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು ಸರ್. ಈಗಿನ ಬಿಸಿ ಶೆಡ್ಯೂಲಲ್ಲಿ ಬಂದಿರ ನೋಡ್ಕೊಂಡು ಹೋಗ್ರಿ ಅನ್ನೋರ ಮಧ್ಯೆ ಬಂದವ್ರಿಗೆ ಎಲ್ರಿಗೂ ತೋರಿಸಿ 4 ಜನ ನೀವು ಎತ್ತು ಕಟ್ರಿ ಅಂತ ಹುರಿದುಂಬಿಸ್ತಾರೆ ಹೊರತು ಸಾಕಾಗೈತಪ್ಪ ನಮ್ಗೆ ಯಾಕೆ ಕಟ್ತೀರಿ ಇವನ್ನೆಲ್ಲ ಅಂತ ಅನ್ನೋ ಚಾಳಿಗಿಂತನೂ ಅದಿದೆ ಸರ್. ಇಂಥರಿಂದ ಹೋರಿ ಹಬ್ಬ ಉಳಿಬೇಕು ಬೆಳಿಬೇಕು ಅಂತಾರಲ್ಲ, ಇಂಥರಿಂದ ಸಾಧ್ಯ ಸರ್. ನಾವೆಲ್ಲ ಕೈ ಜೋಡಿಸಿ ಹೋರಿ ಹಬ್ಬದ ಉಳಿವಿಗಾಗಿ ಹೋರಾಡ್ತೀವಿ. ಹೋರಿ ಹಬ್ಬ ಉಳಿಲಿ, ಅದೇ ನಮ್ಮ ಆಶಯ ಸರ್. ಡೈಲಿ ಸ್ವಿಮ್ಮಿಂಗ್ ಮಾಡಿಸ್ತೇವೆ ಸರ್. ಇಲ್ಲಿ ನಮ್ಮ ಊರ ಹತ್ರ ಒಂದು ಹೊಂಡ ಇದೆ. ಆ ಹೊಂಡಕ್ಕೆ ಹಿಡ್ಕೊಂಡು ಹೋಗಿ ಡೈಲಿ 15ರಿಂದ 20 ನಿಮಿಷ ಅಂತ ಸ್ವಿಮ್ಮಿಂಗ್ ಅಂತ ತಪ್ಸಲ್ಲ. ಬೆಳಗ್ಗೆ ಒಂದು 3ರಿಂದ 4 kg ಫುಡ್ ಕೊಡ್ತೀವಿ ಸರ್. ಈ ಒಳ್ಳೆ ಶೇಂಗಾ ಹಿಂಡಿ, ಗೋವಿನ ಜೋಳದ ಹಿಟ್ಟು ಈ ತರ ಕೊಡ್ತೀವಿ ಸರ್. ಆಮೇಲೆ ಹಸಿ ಹುಲ್ಲು, ಬಿಳೆ ಹುಲ್ಲು, ಗೋವಿನ ಜೋಳದ ರೌದಿ ಅವನ್ನೆಲ್ಲ ಕೊಡ್ತೀವಿ ಸರ್. ನಮ್ಮ ಟೈಮ್ ಟು ಟೈಮ್ ಕೊಡ್ತೀವಿ ಸರ್. ನಮ್ದು ಏನು ಬಿಸಿ ಶೆಡ್ಯೂಲ್ ಇದ್ರೂ ಇದ್ರದ್ದು ಊಟ ಉಪಹಾರಕ್ಕೆ ಏನು ತೊಂದರೆ ಮಾಡಲ್ಲ ಸರ್. ಇವಾಗ ಸದ್ಯಕ್ಕೆ 3 ಇದಾವೆ ಸರ್. ಈಗ ಇನ್ನೊಂದು ಮಣಿ ಅಂತ ಇದೆ, ಅದು ತಮಿಳ್ನಾಡಲ್ಲಿ ಇದೆ ಸರ್. ಇವಾಗ ಟೈಮಿಂಗ್ ಸಬಕ್ ಹಾಕಿದೀವಿ ಅಲ್ಲಿ. ಅಧಿಪತಿ ಅಂತ ಒಂದು ಅತಿಥಿ ಹೋರಿಗಳು ಭಾಳ ಬರ್ತಿರ್ತಾವೆ ಹೋಗ್ತಿರ್ತಾವೆ. ಬಟ್ ಬ್ರ್ಯಾಂಡ್ ಈಸ್ ಬ್ರ್ಯಾಂಡ್ ಸರ್. ಇದು ಸ್ಟಾರ್ಟ್ ಮಾಡಿದ ನಮ್ಮ ಸಾಮ್ರಾಜ್ಯ ಬೆಳಿತಾ ಹೋಯ್ತು ಹೊರತು ಕುಂತ್ಕೊಂತ ಬರಲೇ ಇಲ್ಲ. ಗ್ರೂಪ್ ಬೆಳಿತಾನೆ ಐತಿ ಹೊರತು ಯಾವ ಸ್ಟಾರ್ಟ್ ಆಯ್ತು ಅನ್ನೋದಕ್ಕಿಂತ ಕ್ರೇಜ್ ಇಂದಾನೆ ಸ್ಟಾರ್ಟ್ ಆಗಿರೋದು ನಮ್ಮ ಸಾಮ್ರಾಜ್ಯ, ಕೊಲೆಗಾರ ಸಾಮ್ರಾಜ್ಯ.
ಬರ್ತಾರೆ ಸರ್. ಎಂತ ಬಿಸಿ ಫ್ರೀ ಟೈಮ್ ಹಬ್ಬದ ಟೈಮಲ್ಲಂತೂ ನೂರಾರು ಜನ ಬರ್ತಾರೆ. ಫ್ರೀ ಟೈಮಲ್ಲಿ 5-10 ಜನ ಅಂತೂ ಒಬ್ಬರು ಬಂದು ನೋಡ್ಕೊಂಡು ಹೋಗಿರ್ತಾರೆ ಸರ್. ಡೈಲಿ ನಾರ್ಮಲ್ ಡೇಸಲ್ಲಿ ಹಬ್ಬ ಬಂತು, ಹಬ್ಬದಿಂದ ಬಂತು ಹೋರಿ ಹಬ್ಬ ಮಾಡ್ಕೊಂಬಂದತಿ ಇನ್ನೂ ಪ್ರೈಸ್ ತಂದತಿಂದಾಗ 100 ಮೇಲೆ ಇರ್ತಾರೆ ಸರ್. ಇವಾಗ ನೋಡ್ತಿರ್ಬೋದು ನಿಮ್ಮ ಬರೀ ಯೂಟ್ಯೂಬ್ ಚಾನಲ್ ನೀವು ಇಷ್ಟು ಬಂದೋದಕ್ಕೆ ಇಷ್ಟು ಜನ ಅಭಿಮಾನಿಗಳಿದ್ದಾರೆ. ಸೊ ಇನ್ನು ಹಬ್ಬ ಕ್ರೇಜ್ ಅಂದ್ರೆ ಎಷ್ಟು ಜನ ಬರ್ಬೋದು ಯೋಚನೆ ಮಾಡಿ ಸರ್. ನಮ್ಮೂರು ದೀಪಾವಳಿಲಿ ಬಂದ್ವಿ ಅಂದ್ರೆ ಸರ್, ಇವ್ರ ಮನೆ ಸುತ್ತಮುತ್ತ 1000 ಜನ ಸರ್, ಎಲ್ರಿಗೂ ಇಲ್ಲೇ ಊಟದ ವ್ಯವಸ್ಥೆ ಮಾಡಿರ್ತಾರೆ. ಎಲ್ಲರಿಗೂ ಅಭಿಮಾನಿಗಳು ಇಲ್ಲೇ ಊಟ ಮಾಡಿಸಿ ನಮ್ಮೂರ ಹಬ್ಬದಲ್ಲಿ ಮನಸ್ತೃಪ್ತಿ ಆಗೋ ತನಕ ಹಬ್ಬ ಮಾಡಿ ಹೋರಿ ಕಟ್ತೀವಿ ಸರ್. ಈಗ ಮೈಕಲ್ಲಿ ಅವರು ಕೊಲೆಗಾರ ಅಂತ ಹೆಸರು ಅನೌನ್ಸ್ ಮಾಡ್ಕೊಳ್ಳ ಯಾವ ತರ ಇರುತ್ತೆ ಕ್ರೇಜ್? ಮೈ ಎಲ್ಲ ರೋಮಾಂಚನ ಸರ್ ಹುಡುಗರಿಗೆ. ಅವ್ರ ಎಕ್ಸ್ಪ್ರೆಷನ್ ಚೇಂಜ್. ಇಡೀ ಅಕ್ಷಿನೇ ಕೈ ಟವಲ್ಲು ಎಲ್ಲ ಎತ್ತಿ ಕುಣಿತಿರ್ತಾರೆ. ಪಟ್ಗಳು ಬೋರ್ಡು ಎಲ್ಲ ಕೊಲೆಗಾರನ ಹವಾ ಸರ್. ಆ ಕಡದಲ್ಲಿ ಬರಲ್ ಮಟ್ಟ ನಮ್ದೇ ಹವಾ, ಆ ಕಡೆ ದಾಟಿದ ಮೇಲೆ ನಮ್ದೇ ಹವಾ, ಆಮೇಲೆ ನಮ್ದು ಹೋದ್ಮೇಲೆ ಬೇರೆ ಹವಾ ಅನ್ಬೋದು. ಹೋರಿ ಹಬ್ಬದ ಬಗ್ಗೆ ಏನ್ ಹೇಳ್ತೀರಾ? ಹೋರಿ ಹಬ್ಬ ಸರ್ 5 ರಿಂದ 10 ವರ್ಷದ ಹಿಂದೆ ಇದ್ದ ಹಬ್ಬಗಳು ಇಲ್ಲ ಸರ್. ಈಗ ದಯವಿಟ್ಟು ಹೋರಿ ಹಬ್ಬದ ಆಯೋಜಕರಲ್ಲಿ ಕೇಳ್ಕೊಳ್ಳೋದು ಒಂದೇ, ಹೋರಿಗಳ ಹಬ್ಬ ನೋಡಿ ಪ್ರೈಸ್ ಕೊಡ್ರಿ ಹೊರತು ಹೋರಿ ಹಬ್ಬದ ಹಿಂದಿರ ದುಡ್ಡು ಬ್ಯಾಕ್ ಗ್ರೌಂಡ್ ನೋಡಿ ಪ್ರೈಸ್ ಕೊಡ್ಬೇಡ್ರಿ. ನಿಜವಾಗ್ಲೂ ಹೇಳ್ತೀನಿ ಸರ್, ಈಗ ದುಡ್ಡಿಗೋಸ್ಕರನೇ ಹಬ್ಬ ಮಾಡ್ತಾ ಅನಿಸ್ತದೆ. ಕಲೆಗೆ ಬೆಲೆ ಇಲ್ಲ ಅಂತಾರಲ್ಲ ಆ ಥರ ಆಗ್ಬಿಟ್ಟಿದೆ ಸರ್. ಇವಾಗ ಎಲ್ಲ ಬುಕ್ಕಿಂಗ್ ಮಾಡ್ತಿದ್ದಾರೆ. ನಮ್ಮೂರೆಲ್ಲ ಹಬ್ಬ ಅನಿವಾರ್ಯ ಕಾನೂನು ಕಾರಣಗಳಿಂದ ನಾವು ಬಿಟ್ವಿ. ನಮ್ಮೂರಲ್ಲಿ ಇರೋ ತನಕ ನಾವು ಆ ಥರ ಯಾವತ್ತೂ ಹಬ್ಬ ಮಾಡಲಿಲ್ಲ. ಫ್ರಾಂಟಾಗಿ ಹಬ್ಬ ಮಾಡಿದ ಹೋರಿಗಳಿಗೆ ಪ್ರೈಸ್ ಕೊಡ್ತಾ ಇದ್ವಿ, ಚೆನ್ನಾಗಿ ಮಾಡ್ತಿದ್ವಿ. ಇಡೀ ಎಲ್ಲ ಊರಿನ ಯುವಕರು ಸೇರಿ ಹಬ್ಬ ಮಾಡ್ತಿದ್ವಿ. ಬಟ್ ಕಾನೂನು ಕಟ್ಟಳೆಗಳಿಗೆ ತಲೆಬಾಗಿ ಸ್ವಲ್ಪ ಎಲ್ಲ ರಿಸ್ಕ್ಗಳು ಆದಮೇಲೆ ನಮ್ಮೂರಲ್ಲಿ ನಾವು ಪ್ರೈಸ್ ಇಡೋದು ಬಿಟ್ಟಿದ್ದೀವಿ. ಲಾಸ್ಟ್ 3 ಇಯರ್ಸಿಂದ ಪ್ರೈಸ್ ಇಟ್ಟಿಲ್ಲ. ಅದು ಬಿಟ್ಟರೆ ಮುಂದೆ ಇಡೋಕೆ ಪರ್ಮಿಷನ್ ಸಿಕ್ಕ ಆಯೋಜಕರಾಗಿ ಒಂದು ದುಡ್ಡಿನ ಮಾತನ್ನ ನೋಡಬೇಡ್ರಿ, ಹೋರಿ ಹಬ್ಬಕ್ಕೆ ಹೆಸರು ಉಳಿಸಿ ಹೋರಿಗಳು ಕಲೆಗೆ ಬೆಲೆ ಕೊಟ್ಟು ಪ್ರೈಸ್ ಕೊಡ್ರಿ ಅಂತ ಹೇಳ್ತಾ ಇಷ್ಟೇ ಹೇಳಿ ಸರ್. ಹೇಳೋದು ದಯವಿಟ್ಟು ಹಬ್ಬ ಉಳಿಸ್ರಿ. ರಾಜಕಾರಣಿಗಳು ಅವ್ರ ವೋಟ್ ಬ್ಯಾಂಕಿಗೋಸ್ಕರ ಹಬ್ಬನ ಬಲಿ ಕೊಡಬೇಡ್ರಿ. ತಮಿಳ್ನಾಡಲ್ಲಿ ಹೆಂಗೆ ಒಗ್ಗಟ್ಟಾಗಿ ಜಲ್ಲಿಕಟ್ಟಿಗೋಸ್ಕರ ಬೀಚಲ್ಲಿ ಚೆನ್ನೈ ಬೀಚಲ್ಲಿ ಹೋಗಿ ಸ್ಟ್ರೈಕ್ ಮಾಡಿ ಹಬ್ಬ ಜಲ್ಲಿಕಟ್ಟು ಉಳಿಸ್ಕೊಂಡ್ರೆ ಹಂಗೆ ನಮ್ಮ ಜನನ ಒಟ್ಟುಗೂಡ್ರಿ ಹಬ್ಬ ಉಳಿಸ್ಕೊಳಕ್ಕೆ ಸಹಾಯ ಮಾಡಿರಿ ಅಂತ ಕೇಳ್ಕೊಂತೀವಿ ಸರ್. ಮುಂಚೆ ಹೇಗೆ ಹಬ್ಬ ನಡೀತಿತ್ತು ಅವಾಗೆಲ್ಲ ಸರ್ ಈಗ ಆಯೋಜನೆ ಮಾಡ್ತಿದ್ವಿ ನಾವು. ದಾನಿಗಳು ಸಿಗ್ತಿದ್ರು. ದಾನಿಗಳಿಂದ ಆಮೇಲೆ ಊರೊಳಗೆ ಮನೆಗೆ ಇಷ್ಟು ಅಂತೇಳಿ ಪಟ್ಟಿ ಹಾಕಿ ದುಡ್ಡು ಎತ್ತಿ ನಾವು ನಮ್ಮ ದುಡ್ಡಲ್ಲಿ ಪ್ರೈಸ್ ತಂದು 100 ರೂಪಾಯಿ 50 ರೂಪಾಯಿ ಎಂಟ್ರೆನ್ಸ್ ಫೀಸ್ ಇಟ್ಟು ಹೋರಿಗಳಿಗೆ ಹಬ್ಬ ಮಾಡಿ ಪ್ರೈಸ್ ಕೊಟ್ಟು ಕಳಿಸ್ತಿದ್ವಿ ಸರ್. ನಮಗೆ ಏನಿಲ್ಲ ಅಂದ್ರೆ 4 ರಿಂದ 5 ಲಕ್ಷ ಖರ್ಚು ಬರೋದು. ನಮ್ಮ ಕೈಲೇ ಊರಟ್ಟಿನ ದೇವಸ್ಥಾನದಿಂದ ದುಡ್ಡು ಹಾಕಿ ಹಬ್ಬ ಮಾಡ್ತಿದ್ವಿ. ಇವಾಗ ಹಂಗಿಲ್ಲ ಸರ್. ಒಂದು ಹೋರಿಗೆ ಎಂಟ್ರೆನ್ಸ್ ಫೀಸ್ 5,000 ರೂಪಾಯಿ. ಫಸ್ಟ್ ಪ್ರೈಸ್ ಬೇಕಾ ನೀನು 1 ಲಕ್ಷ 2 ಲಕ್ಷ ಕೊಡು ಅಂತ ಕೇಳ್ತಾರೆ. ಓಪನ್ ಆಗಿ ಕೇಳಿ ಹಬ್ಬ ಮಾಡಿ ಹಬ್ಬ ಮಾಡ್ತಾ ಇದಾರೆ. ಬಟ್ ಆ ಥರ ಹಬ್ಬಗಳು ಬ್ಯಾನ್ ಮಾಡ್ರಿ, ನಿಯತ್ತಾಗಿ ಹಬ್ಬ ಮಾಡ್ರಿ, ಮೊದ್ಲಿನ ಥರ ಹಬ್ಬ ಇದ್ವಲ್ಲ ಆ ಥರ ಮಾಡ್ರಿ ಅಂತ ಕೇಳ್ಕೊಂತ ಇದೀವಿ ಸರ್ ನಾವು ಅಷ್ಟೇ. ಸರ್ ನಾವು ರೈತರು ಪ್ರೀತಿಸೋದ ಎತ್ತುಗಳು. ಹಬ್ಬ ಅಂದ್ರೆ ಎಲ್ರಿಗೂ ಕ್ರೇಜ್ ಇದ್ದೇ ಇರುತ್ತೆ ಸರ್. ಈಗ ಸಿಟಿ ಹುಡುಗರಿಗೆ ಬೈಕ್ ಮೇಲೆ ಕ್ರೇಜು, ನಮ್ಮ ಹಳ್ಳಿ ಹುಡುಗರಿಗೆ ಎತ್ತಿನ ಮೇಲೆ ಕ್ರೇಜ್. ಸರ್ ನಮ್ಮ ಕೊಲೆಗಾರನ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್, ಇದೇ ಅಭಿಮಾನ ಪ್ರೀತಿ ಕೊನೆಯ ತನಕ ಇರಲಿ, ಹಿಂಗೆ ನಿಮ್ಮ ಸಪೋರ್ಟ್ ಇರಲಿ. ಕೊಲೆಗಾರನ ನಂತರ ನೆಕ್ಸ್ಟ್ ಕೊಲೆಗಾರ ಬರಲಿ, ಮತ್ತೊಂದು ಕೊಲೆಗಾರ ಬರಲಿ, ಯಾವಾಗ ನಮ್ಮ ಜೊತೆ ಹಿಂಗೆ ನಮ್ಮ ಸಹಕಾರದಿಂದ ಇರ್ರಿ. ಎಲ್ಲ ಹಬ್ಬಗಳಿಗೂ ಬರ್ರಿ, ನಮಗೆ ಸಪೋರ್ಟ್ ಮಾಡಿ ಸರ್. ಅವರಿದ್ದರೆ ನಾವು, ಅಭಿಮಾನಿಗಳಿದ್ದರೆ ನಾವು, ಅಭಿಮಾನಿಗಳಿಂದನೇ ಕೊಲೆಗಾರ, ಕೊಲೆಗಾರರಿಂದನೇ ಅಭಿಮಾನಿ ಅಂತ ಹೇಳ್ತೀನಿ ಸರ್.